ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಸ್ತುತಿ, ಪವಿತ್ರಾತ್ಮರೇ ಸ್ತುತಿ. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, 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 ಹಲ್ಲೆಲೂಯಾ,
Alleluia, 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 alleluia. Alleluia, 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 alleluia. Alleluia, 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 alleluia. Alleluia, alleluia, alleluia. ಆಲೇಲೂಯ ಅಲ್ಲ, ಅಲ್ಲೇಲೂಯ. ಆಲೇಲೂಯ ಎಂಬುದಾದರೆ ಅದಕ್ಕೆ ಅರ್ಥವಿಲ್ಲ. ಅಲ್ಲೇಲೂಯ ಸ್ಪಷ್ಟವಾದ ಅರ್ಥ. ಅಂದರೆ ದೇವರೇ ನಿಮಗೆ ಸದಾ ಸ್ತುತಿಯಾಗಲಿ. ಅಲ್ಲೇಲೂಯ ಎಂದರೆ ದೇವರೇ ನಿಮಗೆ ಸದಾ ಸ್ತುತಿಯಾಗಲಿ. ನಾವು ಅಲ್ಲೇಲೂಯ ಪದವನ್ನು ಉಚ್ಚರಿಸುವಾಗ ನಮ್ಮ ಮನಸ್ಸು ಅರಿವಾಗಬೇಕು, ನಮ್ಮ ಮನಸ್ಸಿಗೆ ಅರಿವಾಗಬೇಕು, ದೇವರೇ ನಿಮಗೆ ಸದಾ ಸ್ತುತಿಯಾಗಲಿ. ನಮ್ಮ ಮನಸ್ಸಿನಲ್ಲಿ ನಾವು ಹೇಳಬೇಕು, ಉಚ್ಚರಿಸಿಕೊಂಡು ಹೇಳಬೇಕು, ದೇವರೇ ನಿಮಗೆ ಸದಾ ಸ್ತುತಿಯಾಗಲಿ. ಅಲ್ಲೇಲೂಯ, ದೇವರೇ ನಿಮಗೆ ಸದಾ ಸ್ತುತಿಯಾಗಲಿ. ಇದುವೇ ನಿಜವಾದ ಸ್ತುತಿ. ಪೂರ್ವ ಪ್ರವಾದಿಗಳು ಸ್ತುತಿಸಿದಂತಹ ಸ್ತುತಿ. ಹಳೆಯ ಒಡಂಬಡಿಕೆಯನ್ನು ನಾವು ತೆಗೆದುಕೊಳ್ಳುವಾಗ, ಕೀರ್ತನೆಯನ್ನು ನಾವು ಧ್ಯಾನಿಸುವಾಗ, ಕೊನೆಯ ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ, ಸ್ತುತಿಸುತ್ತಾ ಇದ್ದಂತಹ ಸ್ತುತಿ ಯಾವುದೆಂದರೆ ಅಲ್ಲೇಲೂಯ, ಅಲ್ಲೇಲೂಯ. ದೇವರೇ ನಿಮಗೆ ಸದಾ ಸ್ತುತಿಯಾಗಲಿ, ದೇವರೇ ನಿಮಗೆ ಸದಾ ಸ್ತುತಿಯಾಗಲಿ. ಹಾಗೆ ನಾವು ಪ್ರಕಟಣಾ ಗ್ರಂಥವನ್ನು ಧ್ಯಾನಿಸುವಾಗ, ಪ್ರಕಟಣಾ ಗ್ರಂಥದಲ್ಲಿ ಕೋಟ್ಯಾನು ಕೋಟಿ ದೇವದೂತ ಗಣಗಳು ಸ್ತುತಿಸುತ್ತಾ ಇದ್ದದ್ದು ಅಲ್ಲೇಲೂಯ. ಗಟ್ಟಿಯಾದ ಶಬ್ದವನ್ನು ಕೇಳಿದ್ದಂಥ ಶಬ್ದ ಅಲ್ಲೇಲೂಯ, ದೇವರೇ ನಿಮಗೆ ಸದಾ ಸ್ತುತಿಯಾಗಲಿ. ಆದ್ದರಿಂದ ನಾವು ಯಾವಾಗಲೂ ಅಲ್ಲೇಲೂಯ ಹೇಳಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ತಕ್ಷಣ ದೇವರೇ ನಿಮಗೆ ಸದಾ ಸ್ತುತಿ ಆಗಲಿ ಅಂತೇಳಿ ನಾವು ಮನಸ್ಸಿನಲ್ಲಿ ಪ್ರಕಟಿಸಬೇಕು. ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರು. ಅದರಿಂದ ನಿಜವಾದ ಸ್ತುತಿಗಳು ಎಂದರೆ ಯೇಸುವೇ ನಿಮಗೆ ಸ್ತೋತ್ರ, ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ, ಅಲ್ಲೇಲೂಯ, ದೇವರೇ ನಿಮಗೆ ಸದಾ ಸ್ತುತಿಯಾಗಲಿ. ಇವುಗಳು ದೇವರನ್ನು ಉಚ್ಚರಿಸುವ ಸ್ವರಗಳು. ಅದರಿಂದ ಏಕಾಗ್ರತೆಯಿಂದ ನಮ್ಮ ಮನಸ್ಸನ್ನು ಕದಲ ಬಿಡದೆ ದೇವರನ್ನೇ ಸ್ಮರಿಸುತ್ತಾ, ಪ್ರಭು ಯೇಸುವನ್ನೇ ಸ್ಮರಿಸುತ್ತಾ, ಪವಿತ್ರಾತ್ಮರನ್ನೇ, ತಂದೆ ದೇವರನ್ನೇ, ತ್ರಯೇಕ ದೇವರನ್ನೇ ಸ್ಮರಿಸುತ್ತಾ ನಾವು ಹೇಳುವಂತಹ ಪದ ಅಲ್ಲೇಲೂಯ, ದೇವರೇ ನಿಮಗೆ ಸದಾ ಸ್ತುತಿಯಾಗಲಿ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆಗಳು ರಾಜ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ನನ್ನ ಪ್ರಭುವೇ, ನನ್ನ ದೇವರೇ, ನಿಮಗೆ ರಕ್ಷಕರೇ ಸ್ತೋತ್ರ. ಈಗ ಸ್ವಾಮಿ, ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ಪ್ರತಿ ದಿನದಲ್ಲಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಪ್ರಾರ್ಥಿಸುವ ಮಹದೈಶ್ವರ್ಯವನ್ನು ನಮಗೆ ಕೊಟ್ಟಿದ್ದೀರಿ. ಪ್ರತಿಯೊಬ್ಬ ಮನುಷ್ಯನಿಗೂ ಹಣ, ಆಸ್ತಿ, ಅಂತಸ್ತು, ಕೋಟಿ ಗಟ್ಟಲೆ ಬೇಕಾಗಿರೋದೆಲ್ಲವನ್ನು ಕೊಟ್ಟಿರುತ್ತೀರಿ. ಆದರೆ ಅಲ್ಲಿ ಆ ಜನರು ಸಂತೋಷವನ್ನು ಅನುಭವಿಸುತ್ತಾ ಇಲ್ಲ, ನಿಮ್ಮನ್ನು ಅನುಭವಿಸುತ್ತಾ ಇಲ್ಲ. ಆದರೆ ನೀವು ನಮಗೆ ಎಲ್ಲವುಗಳಿಗಿಂತ, ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮನ್ನೇ ಕೊಟ್ಟಿದ್ದೀರಿ ಸ್ವಾಮಿ. ನಾವು ನಿಮ್ಮನ್ನು ಪಡೆದುಕೊಂಡಿದ್ದೇವೆ ಸ್ವಾಮಿ, ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಆದರೆ ನಾವು ನಿಮ್ಮನ್ನು ಪಡೆದುಕೊಂಡಿದ್ದೇವೆ ಎಲ್ಲರಿಗಿಂತ ಹೆಚ್ಚಾಗಿ ಎಂದು ಅರಿತಿದ್ದರೂ ಅಜ್ಞಾನದಲ್ಲಿ ನಿಮ್ಮನ್ನು ಮರೆತು ಕೇವಲ ಈ ಲೋಕದಲ್ಲಿರುವವುಗಳನ್ನು ಮಾತ್ರ ನಾವು ಚಿಂತಿಸುತ್ತಾ ಇದ್ದೇವೆ ರಾಜ, ಚಿಂತಿಸುತ್ತಾ ಇದ್ದೇವೆ ಸ್ವಾಮಿ. ಅಪ್ಪ ತಂದೆಯೇ, ಕರುಣಿಸಿರಿ ರಾಜ. ನಿಮ್ಮೊಂದಿಗೆ ನಾವು ಜೀವಿಸುವಂತೆ, ನಿಮ್ಮಲ್ಲಿ ನಾವು ಜೀವಿಸುವಂತೆ, ನಿಮಗಾಗಿ ನಾವು ಜೀವಿಸುವಂತೆ, ನಿಮ್ಮ ಪ್ರೀತಿಯನ್ನು ನಾವು ಕಂಡರಿಯುವಂತೆ ಮಾಡಿರಿ ಸ್ವಾಮಿ ದೇವ. ನಿಮ್ಮ ದಯೆ, ನಿಮ್ಮ ಕೃಪೆ ನಮಗೆ ಸಾಕು ಸ್ವಾಮಿ ದೇವ. ನಾವು ಈ ಬೆಳಗಿನ ಜಾವದಲ್ಲಿ ಪ್ರತಿ ದಿನದಲ್ಲಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಅಂಗಾಂಗಗಳಾಗಿರುವಂತಹ ನಾವು ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಪ್ರಾರ್ಥಿಸುವ ಕಾರ್ಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ ರಾಜ. ಅಪ್ಪ, ಇಂದು ನಾವು ವಿಶೇಷವಾಗಿ ಸಾಂಕ್ರಾಮಿಕ ರೋಗಗಳಲ್ಲಿ ನರಳುತ್ತಿರುವವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಸಾಂಕ್ರಾಮಿಕ ರೋಗಗಳಲ್ಲಿ ನರಳಿದಂತಹ ಮಕ್ಕಳು ಎಷ್ಟೋ ಜನ ಮರಣಾವಸ್ಥೆಗೆ ಹೋಗಿದ್ದಾರೆ ರಾಜ. ಹೌದು ಸ್ವಾಮಿ, ರೋಗಗಳಲ್ಲಿ ಹಲವು ವಿಧವಾದಂತಹ ರೋಗಗಳನ್ನು ನಾವು ನೋಡುತ್ತೇವೆ. ವಾಸ್ತವಿಕವಾದ ಈ ಪ್ರಪಂಚದಲ್ಲಿ ನಾವು ನೋಡುವಾಗ
ಹಲವಾರು ವಿಧವಾದ ಮಾರಕ ರೋಗಗಳಿದೆ, ಅಂಟು ರೋಗಗಳಿದೆ, ವೈರಸ್ ರೋಗಗಳಿದೆ, ಹೀಗೆ ಅನೇಕ ವಿಧವಾದಂತಹ ರೋಗಗಳಿದೆ ಸ್ವಾಮಿ. ದೇಹಕ್ಕೆ ಸಂಬಂಧಪಟ್ಟಂತ ರೋಗಗಳಿದೆ ಸ್ವಾಮಿ. ಹಲವಾರು ರೋಗಗಳು ಸ್ವಾಮಿ ದೇಹದಲ್ಲಿ ಉಲ್ಪಣವಾಗುತ್ತದೆ ಸ್ವಾಮಿ. ಕಿಡ್ನಿಯಲ್ಲಿ ಸಮಸ್ಯೆ, ಲಿವರ್ನಲ್ಲಿ ಸಮಸ್ಯೆ, ಹೃದಯದಲ್ಲಿ ಸಮಸ್ಯೆ, ಮೆದುಳಿನಲ್ಲಿ ಸಮಸ್ಯೆ, ದೇಹದ ಎಲುಬುಗಳಲ್ಲಿ ನರನಾಡಿ, ಕೀಲು, ಮಜ್ಜೆ, ಮಾಂಸ ಖಂಡಗಳೆಲ್ಲವಲ್ಲಿ ನಾವು ನೋಡುತ್ತೇವೆ ಸ್ವಾಮಿ ದೇವ. ಎರಡನೆಯದಾಗಿ ಅಂಟು ರೋಗಗಳು ಸ್ವಾಮಿ. ಕೋವಿಡ್ನಂತಹ ಅಂಟು ರೋಗಗಳು ಸ್ವಾಮಿ, ವೈರಸ್ನಿಂದ ಉಂಟಾಗುವಂತಹ ಅಂಟು ರೋಗಗಳು ಸ್ವಾಮಿ. ಇನ್ನೊಂದು ಕಡೆ ಚರ್ಮ ರೋಗಗಳು ಸ್ವಾಮಿ, ಅಂಟು ರೋಗಗಳು. ಹೀಗೆ ಅನೇಕ ವಿಧವಾದ ಸಾಂಕ್ರಾಮಿಕ ರೋಗಗಳು, ನೀರಿನ ಮೂಲಕ ಸೊಳ್ಳೆಗಳಿಂದ ಬರುವಂತಹ ರೋಗಗಳು, ಕೆಲವು ಜಂತುಗಳಿಂದ ಬರುವಂತಹ ರೋಗಗಳು, ಕೆಲವು ಅಣುಗಳಿಂದ ಬರುವಂತಹ ರೋಗಗಳು, ಕೆಲವು ಗಾಳಿಯಿಂದ ಬರುವಂತಹ ರೋಗಗಳು, ಕೆಲವು ತಿನ್ನುವಂತಹ ಆಹಾರಗಳಿಂದ ಬರುವಂತಹ ರೋಗಗಳು. ಹೀಗೆ ಅನೇಕ ವಿಧದಲ್ಲಿ ನಾವು ರೋಗಗಳನ್ನು ನಾವು ನೋಡುತ್ತೇವೆ ರಾಜ. ಹೀಗಿರುವಾಗ ಸಾಂಕ್ರಾಮಿಕ ರೋಗದಿಂದ ನರಳುವಂತಹ ಅನೇಕ ಮಕ್ಕಳಿದ್ದಾರೆ ರಾಜ. ಕಳೆದ ಕಾಲಗಳಲ್ಲಿ ನಾವು ನೋಡುವಾಗ ಪ್ಲೇಗ್ ಎಂಬ ರೋಗವು ಹರಡಿತು ಸ್ವಾಮಿ ದೇವ. ಆ ಪ್ಲೇಗ್ನ ರೋಗದಲ್ಲಿ ಎಷ್ಟೋ ಲಕ್ಷಾಂತರ ಜನ ಸತ್ತು ಹೋದರು ರಾಜ. ಅದೇ ಕೋವಿಡ್, ಇದರಲ್ಲಿಯೂ ಸಹ ಸ್ವಾಮಿ ಅನೇಕ ಲಕ್ಷಾಂತರ ಜನರು ಸತ್ತು ಹೋದರು ರಾಜ. ಓ ಪ್ರಭುವೇ, ಕರುಣಿಸಿರಿ ರಾಜ. ಈ ಸಾಂಕ್ರಾಮಿಕವಾದ ರೋಗಗಳಲ್ಲಿ ನರಳುತ್ತಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಏಡ್ಸ್ ಮತ್ತೊಬ್ಬರ ದೈಹಿಕವಾದಂತಹ ಸುಖವನ್ನು ಹುಡುಕಿ ಹೋಗುವಂತಹವರಲ್ಲಿ ಅಂಟುವಂತಹ ಒಂದು ಏಡ್ಸ್ ರೋಗ ಸ್ವಾಮಿ. ನಮ್ಮ ಕಣ್ಣಿಗೆ ಕಾಣದೆ ಹೊಸತಾಗಿ ಉಂಟಾಗುವಂತಹ ಹೊಸ ಹೊಸ ರೋಗಗಳು ಸ್ವಾಮಿ. ಎಷ್ಟೋ ರೋಗಗಳಿಗೆ ಔಷಧಿ ಇದೆ, ಎಷ್ಟೋ ರೋಗಗಳಿಗೆ ಔಷಧಿಗಳಿಲ್ಲ ರಾಜ. ಆದರೂ ನಿಮ್ಮ ಜ್ಞಾನದಿಂದ ಅವುಗಳಿಗೆ ಒಳ್ಳೆಯ ಔಷಧಿಯನ್ನು ಕಂಡುಹಿಡಿಯುವಂತೆ ನೀವು ಅನುಗ್ರಹಿಸುತ್ತೀರಿ ರಾಜ. ಕ್ಯಾನ್ಸರ್ ರೋಗವನ್ನು ನೋಡುತ್ತೇವೆ ರಾಜ. ಇದುವರೆಗೂ ಆ ಕ್ಯಾನ್ಸರ್ ರೋಗಕ್ಕೆ ಔಷಧಿಯನ್ನು ಕಂಡುಹಿಡಿಯಲು ಯಾರಿಂದಲೂ ಆಗಲಿಲ್ಲ ರಾಜ. ಸುಳ್ಳು ಹೇಳುತ್ತಾರೆ, ಔಷಧಿಯನ್ನು ಕಂಡುಹಿಡಿದಿದ್ದ ಇದುವರೆಗೂ ಕ್ಯಾನ್ಸರ್ ರೋಗಕ್ಕೆ ಔಷಧಿಯನ್ನು ಯಾರಿಂದಲೂ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಹೌದು ಸ್ವಾಮಿ. ಯಾಕೆಂದ್ರೆ ಆ ಕ್ಯಾನ್ಸರ್ ರೋಗದ ಆ ವ್ಯಕ್ತಿಯ ದೇಹವನ್ನ ಶಸ್ತ್ರಚಿಕಿತ್ಸೆ ಮಾಡುವಾಗಲೇ ಬೆಳಕು ಬಿದ್ದ ತಕ್ಷಣ ಕ್ಯಾನ್ಸರ್ ಅಣುಗಳು ಸತ್ತು ಹೋಗುತ್ತದೆ ರಾಜ. ಅದರಿಂದ ಅದನ್ನು ಜೀವಂತವಾಗಿ ತೆಗೆದು ಔಷಧಿಯನ್ನು ಕೊಡಲು ಸಾಧ್ಯವಾಗುತ್ತಿಲ್ಲ ರಾಜ. ಅದು ನಿಮ್ಮ ಕೃಪೆಯಿಂದ ಮಾತ್ರ ಸೋಕಿ ಹೊಂದಲು ಸಾಧ್ಯ ರಾಜ. ಅವುಗಳ ಬೇರನ್ನು ನಶಿಸಲು ಪ್ರಯತ್ನಿಸಬಹುದು ಅಷ್ಟೇ ರಾಜ. ಕರುಣಿಸಿರಿ ರಾಜ. ಅಪ್ಪ, ಹೀಗೆ ಹಲವಾರು ಸಾಂಕ್ರಾಮಿಕ ರೋಗಗಳಲ್ಲಿ ನರಳುತ್ತಿರುವಂತಹ, ಕಣ್ಣಿಗೆ ಅರಿಯದ ರೋಗಗಳಲ್ಲಿ ನರಳುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಈ ಕಜ್ಜಿಯಂತಹ ರೋಗಗಳು, ಚರ್ಮ ರೋಗಗಳು, ಕುಷ್ಠ ರೋಗಗಳು ಸ್ವಾಮಿ ಸಾಂಕ್ರಾಮಿಕವಾಗಿ ಹರಡುತ್ತದೆ ರಾಜ. ಯೇಸುವೇ, ಕರುಣೆ ತೋರಿ, ದಯೆ ತೋರಿ ಎಂದು ಪ್ರಾರ್ಥಿಸುತ್ತೇವೆ ರಾಜ. ನಿಮ್ಮ ಪರಿಶುದ್ಧ ರಕ್ತವನ್ನು ಚಿಮುಕಿಸಿರಿ ರಾಜ. ನಿಮ್ಮ ವಾಕ್ಯವನ್ನು ಕಳುಹಿಸಿರಿ ರಾಜ. ಪ್ರತಿಯೊಂದು ವಿಧದಲ್ಲಿ ಈ ಸಾಂಕ್ರಾಮಿಕ ರೋಗಗಳಲ್ಲಿ ನರಳುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿ ಎಂದು ಪ್ರಾರ್ಥಿಸುವಾಗ ನಮ್ಮಲ್ಲಿಯೂ ಸಹ ಕೆಲವು ಸಾರಿ, ನನ್ನಲ್ಲಿಯೂ ಸಹ ಕೆಲವು ಸಾರಿ ಕೆಲವು ಚರ್ಮದಲ್ಲಿ ಬರುವಂತಹ ರೋಗಗಳಿರುತ್ತದೆ ಸ್ವಾಮಿ ದೇವ. ಕಣ್ಣಿಗೆ ಕಾಣದಂತೆ ಇರುತ್ತದೆ ಸ್ವಾಮಿ ದೇವ. ಎಲ್ಲವನ್ನ ಮುಟ್ಟಿ ಸೌಖ್ಯಪಡಿಸಿ ಎಂದು ಪಿತ ಸುತ ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರೇಕ ದೇವರೇ ಸ್ತೋತ್ರ. ತಂದೆಯಾದ ದೇವರೇ, ಒಳ್ಳೆಯ ಗಾಳಿ, ಬೆಳಕು, ಈ ಪ್ರಕೃತಿ ಪರಿಸರವನ್ನು ನೀವು ಕೊಟ್ಟದಕ್ಕಾಗಿ ಪ್ರಭುವೆ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಪ್ರಭುವೆ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಈ ಹೊಸ ದಿವಸವನ್ನು ನೀವು ದಾನವಾಗಿ ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ಪ್ರಾರ್ಥಿಸುವ ವರದಾನ, ಸ್ತುತಿಸುವ ಕೃಪೆ ಕೊಟ್ಟದಕ್ಕಾಗಿ ಪ್ರಭುವೆ ನಿಮಗೆ ಸ್ತೋತ್ರ.
ಅಪ್ಪ ಪಿತನೇ, ನಿಮ್ಮ ವಾಗ್ದಾನದ ವಾಕ್ಯವನ್ನು ಕೊಟ್ಟು ಬಲಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ತಂದೆಯಾದ ದೇವರೇ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಅನುದಿನದ ಆಹಾರ ನೀಡಿ ಅದನ್ನು ನೀವು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ನಮ್ಮನ್ನೆಲ್ಲರನ್ನು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿ ಕಣ್ಮಣಿಯಂತೆ ಕಾಯುವ ನನ್ನ ಯೇಸು ಪ್ರಭುವೆ, ನಿಮಗೆ ಸ್ತೋತ್ರ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂದು ವಾಗ್ದಾನ ನೀಡಿದ ರಕ್ಷಕರಾದ ಪ್ರಭು ಯೇಸುವೆ, ನಿಮಗೆ ಸ್ತೋತ್ರ. ಪ್ರಭುವೆ, ನಾವೆಲ್ಲರೂ ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿ ಪವಿತ್ರ ಕಥೋಲಿಕ ಧರ್ಮ ಸಭೆಯಲ್ಲಿ ಒಂದುಗೂಡಿಸಿ ಈ ಪವಿತ್ರ ಸಂಸ್ಕಾರಗಳನ್ನು ಕೊಟ್ಟದಕ್ಕಾಗಿ ಪ್ರಭುವೆ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಅಪ್ಪ ಪಿತನೇ, ಕಲ್ವಾರಿ ಶಿಲುಬೆಯಲ್ಲಿ ನಿಮ್ಮ ತಾಯಿಯನ್ನು ನಮ್ಮೆಲ್ಲರ ತಾಯಿಯನ್ನಾಗಿ ನೀಡಿ ಆ ತಾಯಿಯ ಮಧ್ಯಸ್ಥಿಕೆ ಪ್ರಾರ್ಥನೆ ಮೂಲಕ ನಮ್ಮೆಲ್ಲಾ ಪ್ರಾರ್ಥನೆಗಳಿಗೆ ಸದುತ್ತರನ್ನು ದಯಪಾಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಭಿಷಕ್ತ ಲೋಕೋದ್ಧಾರಕರಾದ ಪ್ರಭು ಯೇಸುವೆ, ನಿಮಗೆ ಸ್ತೋತ್ರ. ಪ್ರಭುವೆ, ಒಳ್ಳೆಯ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ಸಕಲ ವರದಾನಗಳನ್ನು ಕೊಟ್ಟು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ಸ್ವರ್ಗೀಯರ ಮಧ್ಯಸ್ಥ ತಂಡವನ್ನು ಬ್ರದರ್ ರೋಸಾರಿಯೋ ನಮಗೆ ಕೊಟ್ಟು ಆಧ್ಯಾತ್ಮಿಕವಾಗಿ ನಿಮ್ಮನ್ನು ಕಂಡುಕೊಳ್ಳುವ ವರಪ್ರಸಾದ ನಮಗೆಲ್ಲರಿಗೂ ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ, ನಮ್ಮನ್ನೆಲ್ಲರನ್ನು ಅರಸಿ ಆಶೀರ್ವದಿಸಿರಿ. ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಎಲ್ಲ ಆಂತರಿಕ ಗಾಯಗಳಿಂದ ನಮಗೆಲ್ಲರಿಗೂ ಸ್ವಸ್ಥತೆಯನ್ನು ಕೊಡಿರಿ ಪ್ರಭುವೆ. ಪ್ರಭುವೆ, ವಿಶೇಷವಾಗಿ ಸುಪ್ರಭಾತದ ಸಮಯದಲ್ಲಿ ಎಲ್ಲ ಸಾಂಕ್ರಾಮಿಕ ರೋಗಗಳಿಗೋಸ್ಕರ ನಾವು ಪ್ರಾರ್ಥಿಸುವಾಗ ನಮ್ಮ ಈ ಮೊರೆಯನ್ನು ದಯೆಯಿಂದ ಆಲಿಸಿರಿ ಸ್ವಾಮಿ. ಎಲ್ಲಾ ಸಾಂಕ್ರಾಮಿಕ ರೋಗದಿಂದ ಬಳಲುತ್ತಿರುವ ಎಲ್ಲಾ ರೋಗಿಗಳಿಗೆ ಅವರಿಗೆ ಸ್ವಸ್ಥತೆ, ಅವರ ಶಾಂತಿ, ಸಮಾಧಾನ, ಅವರ ಏಕಾಂಗಿತನವನ್ನು ನಿವಾರಿಸಿರಿ ಎಂದು ಪಿತನ, ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ನನ್ನ ಪ್ರೀತಿಯ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ನಿನ್ನೊಲುಮಿನ ಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸುಂದೆ. ನಿನ್ನೊಲುಮಿನ ಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ತಾನೊಲಿದು ಜಗಕ್ಕೆಲ್ಲ ಜ್ಯೋತಿಯನ್ನು ತಾನಿರುವ ದೀಪದಳು ನೀನೆಲ್ಲ ಅನುಗೊಳಿಸು ತಂದೆ. ಕಾನನದ ಸುಮವೊಂದು ಸೌರಭವ ತಾಸೂತಿ ಸಫಲತೆಯ ಪಡೆಯುವಂತೆ ಮಾಡಿಲ್ಲ ತಂದೆ. ಸಿರಿಯ ಸಂಪದ ಬೇಡ, ಯಾವ ವೈಭವ ಬೇಡ. ಸಿರಿಯ ಸಂಪದ ಬೇಡ, ಯಾವ ವೈಭವ ಬೇಡ. ನಿನ್ನ ಕರುಣೆಯು ಒಂದೇ ಸಾಕೆ ಮಗೆ ತಂದೆ. ನಿನ್ನೊಲುಮಿನ ಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೋಡು. ಈ ಮನೆಯು ಎಂದೆಂದು ನಗುವಂತೆ ನೀ ಮಾಡು. ನಂಬಿದರೆ ಭಯವಿಲ್ಲ, ನಂಬದಿರೆ ಬಾಳಿಲ್ಲ. ಅಂಬಿಗನೆ ನೀ ನಡೆಸು ಈ ಬಾಳ ನೌಕೆ. ಯಾವ ನೋವೇ ಬರಲಿ ಎದೆಗುಂದದಿರಲಿ. ಯಾವ ನೋವೇ ಬರಲಿ ಎದೆಗುಂದದಿರಲಿ. ಸತ್ಯ ಮಾರ್ಗದಿ ನಡೆಯುವ ಶಕ್ತಿ
ನಡೆಸಿಕೊಡು ತಂದೆ. ನಿನ್ನಲು ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರ ಮುಂದೆ ಅಂಬಿಗನಾಗಿ ನಮ್ಮೊಡನಿದ್ದು ನಮ್ಮನ್ನು ಪೋಷಿಸುವ ದೇವರ ಮುಂದೆ, ಆತನಲ್ಲಿ ಭರವಸೆ ನಿಟ್ಟು ಬಾಳುವ ಭರವಸೆಯ ಮಾರ್ಗವನ್ನು ತೋರುವ ದೇವರ ಮುಂದೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುತ್ತಾ ಆರಾಧಿಸೋಣ, ಸ್ತುತಿಸಿ ಮಹಿಮೆ ಪಡಿಸೋಣ. ಹಲ್ಲೇಲೂಯ, 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 ಹಲ್ಲೇಲೂಯ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಯೇಸುವೇ, 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 ಯೇಸುವೇ. ಹಲ್ಲೇಲೂಯ, 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 ಹಲ್ಲೇಲೂಯ. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ದೇವರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಓ ರಾಜಾದಿರಾಜರೇ ಸ್ತೋತ್ರ. ಅಪ್ಪ ಅಪ್ಪ ತಂದೆಯೇ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಯೇಸುವೇ ಹಲ್ಲೇಲೂಯ, ಯೇಸುವೇ ಹಲ್ಲೇಲೂಯ, ಯೇಸುವೇ ಹಲ್ಲೇಲೂಯ. ಪವಿತ್ರ ಆತ್ಮರೇ ಹಲ್ಲೇಲೂಯ, ಪವಿತ್ರ ಆತ್ಮರೇ ಹಲ್ಲೇಲೂಯ, 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 ಹಲ್ಲೇಲೂಯ. ಯೇಸುವೇ, 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 ಯೇಸುವೇ. ಅಪ್ಪ ತಂದೆಯೇ ಕರುಣೆ ತೋರಿ ಸ್ವಾಮಿ, ದಯೆ ತೋರಿ ಸ್ವಾಮಿ. ಓ ರಾಜಾದಿರಾಜರೇ, ದೇವಾದಿ ದೇವರೇ, ಇಹ ಪರಲೋಕಗಳ ಒಡೆಯರೇ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಪ್ಪ ಸ್ತೋತ್ರ, 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 ಸ್ತೋತ್ರ. ಓ ತಂದೆಯೇ ಸ್ತೋತ್ರ, 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 ಸ್ತೋತ್ರ. ಓ ಜೀವದೊಡೆಯರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಸಂರಕ್ಷಕರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆರಾಧನೆ, 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 ಮಹಿಮೆ, 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 ಮಹಿಮೆ. ಓ ಆರಾಧನೆ, 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 ಮಹಿಮೆ, 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 ಮಹಿಮೆ. ಸ್ತೋತ್ರ, 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 ಸ್ತೋತ್ರ. ಯೇಸುವೇ, 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 ಯೇಸುವೇ. ಮಹಿಮೆ, 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 ಮಹಿಮೆ. ಕೋಟಿ ಕೋಟಿ ಸ್ತೋತ್ರಗಳು, ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ನನ್ನ ಆಲೋಚನೆಗಳೇ ನಿಮಗೆ ಆರಾಧನೆಯ ಸ್ವಾಮಿ, ನನ್ನ ಚಿಂತನೆಗಳೇ ನಿಮಗೆ ಆರಾಧನೆಯಾಗಲಿ ಸ್ವಾಮಿ, ನನ್ನ ಪ್ರಚೋದನೆಗಳೇ ನಿಮಗೆ ಆರಾಧನೆಯಾಗಲಿ ಸ್ವಾಮಿ, ನನ್ನ ಆಲಸ್ಯಗಳು ನಿಮಗೆ ಆರಾಧನೆಯಾಗಲಿ ಸ್ವಾಮಿ, ಅನಿದ್ರಾವಸ್ಥೆಗಳು ಚಿಂತನೆಗಳೇ ನಿಮಗೆ ಆರಾಧನೆಯಾಗಲಿ ಸ್ವಾಮಿ. ಹಲ್ಲೇಲೂಯ, 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 ಹಲ್ಲೇಲೂಯ. ಅಪ್ಪ ತಂದೆಯೇ ಸ್ತೋತ್ರ, 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 ಸ್ತೋತ್ರ. ಎಲೋಹಿ, 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 ಎಲೋಹಿ. ಓ ರಬಿ, 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 ರಬಿ. ನನ್ನ ಗುರುವೇ, ನನ್ನ ಗುರುವೇ, ನನ್ನ ಗುರುವೇ, ನನ್ನ ದೇವರೇ. ಅಲ ಶಾಲಿ ಅಲ ಮೇಲಿಲ ಶಲಿಲ ಮೇಲಿಲ ಶಲಿಲ ಮೇಲಿಯ ಶರೋಬಿ ಅಲಿಯಾನಿ ಸ್ತ್ರಾಲಿಯಾನಿ ಶರೋಬಿ ಅಲಿಯಾನಿ ಸ್ತ್ರಾಲಿಯಾನಿ. ಓ ಯಲಕ 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 ಯಲಮ ಯಲಲಲಲಲಲಲಲಲ. ಓ ಯಲಕ 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 ಯಲಮ ಯಲಲಲಲಲಲಲಲ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಹಲ್ಲೇಲೂಯ, ಹಲ್ಲೇಲೂಯ. ಆರಾಧನೆ, 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 ಆರಾಧನೆ. ಓ ಶರೋಬಿ ಅಲಿಯಾನಿ ಸ್ತ್ರಾಲಿಯಾನಿ ಅಲಿಯ. 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 ಓ ಯಲಕ 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 ಯಲಮ ಯಲಲಲಲಲಲಲಲಲಲಲ. ಓ ಯೇಸುವೇ, 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 ಯೇಸುವೇ. ಕರುಣೆ ತೋರುವ ಯೇಸುವೇ, ಸೌಖ್ಯಪಡಿಸುವ ಯೇಸುವೇ. ಸ್ತೋತ್ರ, ಸ್ತೋತ್ರ, ಆರಾಧನೆ, ಮಹಿಮೆ,
ಕ್ರಿಯಾತ್ಮಕರಾದ ಪವಿತ್ರ ಆತ್ಮರೇ ಆರಾಧನೆ ಆರಾಧನೆ ಆರಾಧನೆ. ಸೃಷ್ಟಿಗಡಿಯರಾದ ತಂದೆ ದೇವರೇ ಆರಾಧನೆ ಆರಾಧನೆ ಆರಾಧನೆ. ಅಪ್ಪ ತಂದೆಯೇ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ಅಪ್ಪ ತಂದೆಯೇ ಘನತೆ ಸ್ತೋತ್ರ ಆರಾಧನೆ ಮಹಿಮೆ. ಯೇಸುವೇ ಸ್ತುತಿ ಸ್ತೋತ್ರ ಆರಾಧನೆ ಮಹಿಮೆ. ಪವಿತ್ರ ಆತ್ಮರೇ ಸ್ತುತಿ ಸ್ತೋತ್ರ ಆರಾಧನೆ ಮಹಿಮೆ. ಅಲ್ಲೀಲಿಯ 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 ಅಲ್ಲೀಲಿಯ. ಓ ಹಲ 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 ಹಲ. ಯೇಸುವೇ 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 ಯೇಸುವೇ. ಓ ಯೇಸುವೇ 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 ಯೇಸುವೇ. ಓ ಯೇಸುವೇ 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 ಯೇಸುವೇ. ಓ ಯೇಸುವೇ 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 ಯೇಸುವೇ. ಓ ಯೇಸುವೇ 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 ಯೇಸುವೇ. ಓ ಯೇಸುವೇ 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 ಯೇಸುವೇ. ಅಲ್ಲೀಲಿಯ 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 ಅಲ್ಲೀಲಿಯ. ಓ ಅಲ್ಲೀಲಿಯ 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 ಅಲ್ಲೀಲಿಯ. ಸ್ತೋತ್ರ 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 ಸ್ವಾಮಿ ವಂದನೆಗಳು ಸ್ವಾಮಿ. ಸ್ತೋತ್ರ ಸ್ವಾಮಿ ವಂದನೆಗಳು ಸ್ವಾಮಿ. ಸ್ತೋತ್ರ ಸ್ವಾಮಿ. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮಯ ನಿಗದಿನ ನೋಡುತ್ತಾ ಒಬ್ಬರಾದ ಬಳಿಕ ಒಬ್ಬರು ಭಾರದಲ್ಲಿ ವಿಶ್ವಾಸದಲ್ಲಿ ಎಲ್ಲ ಅಂಟು ರೋಗಗಳಲ್ಲಿರುವಂತಹ ಸಾಂಕ್ರಾಮಿಕ ರೋಗಗಳಿರುವಂತಹ ಎಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ. ತಂದೆಯೇ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನೀವು ನನ್ನನ್ನು ಹೆಸರಿಡಿದು ಕರೆದಾತನೇ ನಿಮಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನನ್ನು ಕಂಡುಕೊಳ್ಳುವಂತಹ, ನಿನ್ನನ್ನು ಸ್ತುತಿಸುವಂತಹ, ನಿನ್ನನ್ನು ಆರಾಧಿಸುವಂತಹ ನಿನ್ನೆಯ ಮನಸ್ಸನ್ನು ನಮ್ಮ ಎಲ್ಲರಿಗೂ ನೀಡಿದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ಈ ಸಮಯದಲ್ಲಿ ಸ್ವಾಮಿ ಇಡೀ ಲೋಕದಲ್ಲಿ ಅನುಭವಿಸುತ್ತಿರುವ ಅಂಟು ರೋಗಗಳಿಗಾಗಿ ಪ್ರಾರ್ಥಿಸಲು ನೀನು ನಮ್ಮೆಲ್ಲರಿಗೂ ಕರೆ ನೀಡಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ಈ ಅಂಟು ರೋಗಗಳು ಉಳ್ಳಂತಹ ಪ್ರತಿಯೊಬ್ಬರನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸ್ವಾಮಿ, ನಿಮ್ಮ ಗಾಯಗಳುಳ್ಳ ಕರಗಳಿಗೆ ಸ್ವಾಮಿ ಸಮರ್ಪಿಸುತ್ತಿದ್ದೇನೆ. ಹೌದು ಸ್ವಾಮಿ, ವಿವಿಧ ರೂಪಗಳಲ್ಲಿ ಸ್ವಾಮಿ, ವಿವಿಧ ಕಾರಣಗಳಿಂದ ಸ್ವಾಮಿ ಈ ಅಂಟು ರೋಗವು ಒಬ್ಬರಿಂದ ಒಬ್ಬರಿಗೆ ಹರಡುತ್ತಿದೆ ಸ್ವಾಮಿ. ಅಪ್ಪ ತಂದೆಯೇ, ಈ ರೋಗಗಳು ಸ್ವಾಮಿ ನಿರ್ನಾಮವಾಗಲು ಸ್ವಾಮಿ ಅದು ನಿನ್ನಿಂದ ಮಾತ್ರ ಸಾಧ್ಯ ಸ್ವಾಮಿ. ಯಾವ ವೈದ್ಯರಿಂದಲೂ ಗುಣವಾಗದಂತಹ ರೋಗಗಳು ಸ್ವಾಮಿ ನಿನ್ನಿಂದ ಮಾತ್ರ ಗುಣ ಹೊಂದಲು ಸಾಧ್ಯ ಸ್ವಾಮಿ. ಏಕೆಂದರೆ ನೀನು ವೈದ್ಯರಲ್ಲಿ ವೈದ್ಯರು, ಘನ ವೈದ್ಯರು ಆಗಿರುವಂತಹ ಪ್ರತಿಯೊಬ್ಬನಿಗಾಗಿದ್ದೀರ ಸ್ವಾಮಿ. ಅಪ್ಪ ತಂದೆಯೇ, ನಿಮ್ಮ ಅಮೃತವಾದ ಕರಗಳನ್ನು ಸ್ವಾಮಿ ಈ ಅಂಟು ರೋಗವುಳ್ಳಂತಹ ಪ್ರತಿಯೊಬ್ಬರ ಮೇಲೆ ಚಾಚಲಿ ಸ್ವಾಮಿ. ಈಗಲೇ ಅವರೆಲ್ಲರೂ ಗುಣಮುಖ ಹೊಂದಲಿ ಸ್ವಾಮಿ. ಅಪ್ಪ ತಂದೆಯೇ, ನಿನ್ನಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸುತ್ತಿರುವಂತಹ ಮಕ್ಕಳ ಮೇಲೆ ದಯ ತೋರಿ ಸ್ವಾಮಿ. ಅಪ್ಪ ತಂದೆಯೇ, ಈ ರೋಗಗಳು ಸ್ವಾಮಿ ಬಾಧಿಸಲ್ಪಟ್ಟಂತಹ ರೋಗಗಳು ಸ್ವಾಮಿ, ದಿನೇ ದಿನೇ ಹೆಚ್ಚಾಗುವಂತಹ ರೋಗಗಳು ಸ್ವಾಮಿ, ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗಗಳು ಸ್ವಾಮಿ. ಅಪ್ಪ ತಂದೆ, ಅದನ್ನು ಅನುಭವಿಸಲು ಅಸಾಧ್ಯ ಸ್ವಾಮಿ. ಅಪ್ಪ, ಯಾವುದೇ ಚರ್ಮ ರೋಗಗಳು ಬಂದರೆ ಸ್ವಾಮಿ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಸ್ವಾಮಿ ಆ ಚರ್ಮವನ್ನು ಸ್ವಾಮಿ ಕರೆದುಕೊಳ್ಳುತ್ತಾ ಸ್ವಾಮಿ ಇಡೀ ರಾತ್ರಿ ಸ್ವಾಮಿ ಅವರು ಪರಿತಪಿಸುತ್ತಾರೆ ಸ್ವಾಮಿ. ಅನೇಕ ಟಿಬಿ ಕಾಯಿಲೆಗಳು ಸ್ವಾಮಿ, ಹೆಣ್ಣು ಸ್ವಾಮಿ ಅನೇಕ ವ್ಯಕ್ತಿಗಳು ಸುಸ್ತಾಗುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆಯು ಬನ್ನಿ ಸ್ವಾಮಿ, ಅವರೆಲ್ಲರ ಮನೆಗೆ ಬನ್ನಿರಿ ಸ್ವಾಮಿ. ನಿಮ್ಮ ಅಭಯ ಹಸ್ತವನ್ನು ಸಾಕ್ತಿರಿ ಸ್ವಾಮಿ. ಈಗಲೇ ಸ್ವಾಮಿ, ಈ ಕ್ಷಣವೇ ಸ್ವಾಮಿ ನೀನು ಒಂದೇ ಒಂದು ಮಾತು ನುಡಿಯಿರಿ ಸ್ವಾಮಿ, ಈಗಲೇ ಅವರು ಸ್ವಸ್ಥ ಹೊಂದುವರು ಸ್ವಾಮಿ. ಅಪ್ಪ ತಂದೆಯೇ, ನೀನು ಎಷ್ಟೋ ವ್ಯಕ್ತಿಗಳನ್ನು ಗುಣಪಡಿಸಿದ್ಯಾ ಸ್ವಾಮಿ. ಕುರುಡರಿಗೆ, ಕುಂಟರಿಗೆ ಸ್ವಾಮಿ, ಮಾತು ಬಾರದವರಿಗೆಲ್ಲರಿಗೂ ಸ್ವಾಮಿ ನಿನ್ನ ಅಭಯ ಹಸ್ತವನ್ನು ಚಾಚಿದ್ದೀರ ಸ್ವಾಮಿ.
ಅದೇ ರೀತಿ ಇಂದು ನಾವೆಲ್ಲರೂ ಸ್ವಾಮಿ ಈ ಸ್ವರ್ಗೀಯ ಯಾತ್ರಾ ತಂಡದ ಮೂಲಕ ಸ್ವಾಮಿ ನಿಮ್ಮಲ್ಲಿ ಭಿನ್ನಯಿಸುತ್ತಿದ್ದೇವೆ. ಈ ಸಮಯದಲ್ಲಿ ಸ್ವಾಮಿ ಈ ಸಾಂಕ್ರಾಮಿಕ ರೋಗಗಳನ್ನು ಯಾರ್ಯಾರು ಅನುಭವಿಸುತ್ತಿದ್ದಾರೆ ಸ್ವಾಮಿ, ಅವರೆಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ, ನಿಮ್ಮ ಪರಿಶುದ್ಧವಾದ ರಕ್ತವು ಸ್ವಾಮಿ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ಸ್ವಾಮಿ. ಆ ರಕ್ತದಿಂದ ಸ್ವಾಮಿ ಅವರೆಲ್ಲರೂ ಪಾವನರಾಗಲಿ ಸ್ವಾಮಿ. ಅವರೆಲ್ಲರ ರೋಗಗಳು ಈಗಲೇ ಗುಣಮುಖವಾಗಲಿ ಎಂದು ನಿನ್ನಲ್ಲಿ ನಂಬಿಕೆಯಿಂದ ವಿಶ್ವಾಸದಿಂದ ಪ್ರಾರ್ಥಿಸುತ್ತಿದ್ದೇನೆ. ಅಪ್ಪ ತಂದೆಯೇ ಬನ್ನಿರಿ, ಅವರ ಮೇಲೆ ಬನ್ನಿರಿ ಸ್ವಾಮಿ ಎಂದು ನಿಮ್ಮನ್ನು ಈ ಸಮಯದಲ್ಲಿ ಕೂಗಿ ಕರೆಯುತ್ತಿದ್ದೇನೆ. ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆಯೇ, ಇಡೀ ವಿಶ್ವದಲ್ಲಿ ಸಾಂಕ್ರಾಮಿಕ ರೋಗಗಳಿಂದ ಹರಡುತ್ತಿದೆ ಸ್ವಾಮಿ. ಅದಕ್ಕಾಗಿ ನಮ್ಮೆಲ್ಲರೂ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಯೇಸುವೆ, ಪ್ರತಿಯೊಬ್ಬರನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇವೆ ಸ್ವಾಮಿ. ಅಪ್ಪ ತಂದೆ, ಒಂದಲ್ಲ ಒಂದು ಸಾಂಕ್ರಾಮಿಕ ರೋಗಗಳು ಸ್ವಾಮಿ ಕಾಡುತ್ತಲೇ ಇರುತ್ತವೆ ಸ್ವಾಮಿ ಭೂಮಿಯ ಮೇಲೆ. ಅಪ್ಪ ಸ್ವಾಮಿ, ನಿನ್ನ ಕರುಣೆ ಇರಲಿ ಸ್ವಾಮಿ. ಈ ಸಾಂಕ್ರಾಮಿಕ ರೋಗಗಳಿಂದ ಸ್ವಾಮಿ ಎಷ್ಟೋ ಜನರು ಸ್ವಾಮಿ ಸಾವನ್ನಪ್ಪಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಪ್ರತಿಯೊಬ್ಬರಲ್ಲೂ ಈ ಸಾಂಕ್ರಾಮಿಕ ರೋಗಗಳು ಹರಡುವ ಸ್ಥಳದಲ್ಲಿ ಸ್ವಾಮಿ ನಿನ್ನ ಪವಿತ್ರಾತ್ಮರ ಪ್ರಭೆಯಿಂದ ಸ್ವಾಮಿ ಅಲ್ಲಿ ಎಲ್ಲ ರೋಗಗಳನ್ನು ತಡೆಗಟ್ಟುವಂತ ಶಕ್ತಿಯನ್ನು ಕೊಡುತ್ತಾನೆ. ಅಪ್ಪ ನನ್ನ ಯೇಸುವೆ, ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ಸ್ವಾಮಿ ಈ ಸಾಂಕ್ರಾಮಿಕ ರೋಗಗಳಿಂದ ಹರಡುತ್ತಿರುವಾಗ ಸ್ವಾಮಿ ಆ ರೋಗಿಗಳನ್ನು ಆಶೀರ್ವದಿಸುತ್ತಂದೆ. ಅಪ್ಪ ತಂದೆ, ಒಂದೊಂದು ಸಾಂಕ್ರಾಮಿಕ ರೋಗಗಳು ಸ್ವಾಮಿ ಅಪ್ಪ ಯೇಸುವೆ ಅವೆಲ್ಲ ರೋಗಗಳನ್ನು ಸ್ವಾಮಿ ನಿರ್ಮೂಲಗೊಳಿಸುತ್ತಂದೆ. ಅಪ್ಪ ಯೇಸುವೆ, ವೈದ್ಯರು ಎಷ್ಟೋ ಕಷ್ಟಪಟ್ಟು ಎಷ್ಟೋ ಒಳ್ಳೆ ಯಾವ್ಯಾವ ಮೆಡಿಸಿನ್ ಅನ್ನು ಕೊಟ್ಟರು ತಂದೆ ಗುಣವಾಗದಂತ ಇಂಥ ಸಂದರ್ಭದಲ್ಲಿ ಸ್ವಾಮಿ ನೀನು ವೈದ್ಯರಲ್ಲಿ ಘನ ವೈದ್ಯರಾಗಿದ್ದೀಯ ಸ್ವಾಮಿ. ಆ ಸಾಂಕ್ರಾಮಿಕ ರೋಗಗಳಿಂದ ನರಳುತ್ತಿರುವ ಮಕ್ಕಳನ್ನು ರೋಗಿಗಳನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಅವರನ್ನು ಆಶೀರ್ವದಿಸುತ್ತಂದೆ. ಆ ರೋಗದಿಂದ ಬಿಡುಗಡೆ ಕೊಡುತ್ತಂದೆ. ಆ ರೋಗದಿಂದ ಅವರು ಸಾವನ್ನಪ್ಪದಂತೆ ನೋಡಿಕೊಳ್ತಂದೆ. ಅವರು ಎಷ್ಟು ರೋಗಿಗಳು ತಪ್ಪು ಮಾಡಿದ್ದಲ್ಲಿ ಸ್ವಾಮಿ ಅವರ ತಪ್ಪುಗಳನ್ನು ಕ್ಷಮಿಸಿ ಆ ರೋಗದಿಂದ ಬಿಡುಗಡೆ ಕೊಟ್ಟು ಈ ಭೂಲೋಕದಲ್ಲಿ ಜೀವಿಸುವಂತ ಒಂದು ಅವಕಾಶವನ್ನು ಕೊಡುತ್ತಂದೆ. ಅಪ್ಪ ತಂದೆ, ಎಷ್ಟೋ ಚಿಕ್ಕ ವಯಸ್ಸಿನಲ್ಲೇ ಸ್ವಾಮಿ ಸಾಂಕ್ರಾಮಿಕ ರೋಗಗಳು ಬಂದು ಎಷ್ಟೋ ಮಕ್ಕಳು ಮೃತಪಟ್ಟಿದ್ದಾರೆ, ಚಿಕ್ಕವರು ಮೃತಪಟ್ಟಿದ್ದಾರೆ ಸ್ವಾಮಿ, ದೊಡ್ಡವರು ಮೃತಪಟ್ಟಿದ್ದಾರೆ ಸ್ವಾಮಿ. ಅವರೆಲ್ಲರನ್ನು ನಿನ್ನ ಪಾದಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಆ ಮೃತಪಟ್ಟಿರುವ ಆತ್ಮಗಳಿಗೆ ಶಾಂತಿಯನ್ನು ಕೊಡುತ್ತಂದೆ. ಅಪ್ಪ ತಂದೆ, ದೇಹದಲ್ಲಿ ಆಗುವ ನೋವುಗಳಿಗೆ ನೀನು ಔಷಧಿ ಕೊಡುವಂತೆ ನನ್ನನ್ನು ಸಹ ಸಮರ್ಪಿಸುತ್ತೇನೆ ಸ್ವಾಮಿ. ನನ್ನ ಆತ್ಮದಲ್ಲಾಗುವ ಸಾಂಕ್ರಾಮಿಕ ರೋಗಗಳು ಸ್ವಾಮಿ ಹೊಟ್ಟೆ ಕಿಚ್ಚು, ಹಸಿವೆ, ಬೇರೆಯವ್ರನ್ನ ಕಂಡರೆ ಆಗೋದಿಲ್ಲ ಅಂತ ರೋಗಗಳು ಅಂತ ಯೋಚನೆಗಳನ್ನು ತೆಗೆದು ಹಾಕಿ ನಿನ್ನ ಮಗಳಾಗಿ ಜೀವಿಸುವಂತ ಭಾಗ್ಯವನ್ನು ಕೊಡು ಎಂದು ಸುತ್ತಮುತ್ತ ಪವಿತ್ರಾತ್ಮರ ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸಿದ್ದೇನೆ ತಂದೆಯೇ, ಆಮೇನ್. ಆಮೇನ್. ಅಪ್ಪ ತಂದೆ, ಎಂಥ ರೋಗಕ್ಕಾಗಿ ಎಂಥ ರೋಗದಲ್ಲಿರುವಾಗ ಅಳುವು ನಿಮಗೆ ತೋರಿಸುತ್ತದೆ. ಅಪ್ಪ ತಂದೆ, ಅವರ ಮನುಷ್ಯನಲ್ಲಿ ಆದ ತಿಳಿಸಿದ್ದೀರ. ಅಪ್ಪ ತಂದೆ, ಅವರಿಗೆ ಮೊದಲೆಲ್ಲ ಮಾತಾಡಿಸುತ್ತಾ ತಂದೆ ಅವರಿಗೆ ಯಾವ ರೋಗ ಬಂತು ಎಂಟು ರೋಗ ಬಂತು ಅಂದಿಕೊಂಡು ತಂದೆ ಯಾರು ಕೂಡ ಅವರ ಹತ್ರ ಬರೋದಿಲ್ಲ ತಂದೆ. ಅಪ್ಪ ತಂದೆ, ಅವ್ರು ಕರೆದವರು ಕೂಗೋದ್ರು ಕೂಡ ಮನೆಯಲ್ಲಿ ಕೆಲಸ ಇವರು ಅಂತ ಹೊಂಟೋಗುವ ಜನರು ತಂದೆ. ಅಪ್ಪ ತಂದೆ, ಏಕೆಂದರೆ ಅವ್ರು ನಮಗೂ ಕೂಡ ಈ ರೋಗವು ಅಂಟಿಕೊಂಡು ಬಿಡುತ್ತದೆ ಅಂತ ಅವರು ತಂದೆ ಹತ್ರ ಹೋಗದೆ ದೂರ ಸೆರೆದು ಹೋಗೋರು ಉಂಟು. ಅಪ್ಪ ತಂದೆ, ತಿನ್ನೋ ಊಟವು ಕೂಡ ಒಂದು ಇಷ್ಟು ದೂರದಲ್ಲಿ ನಿಂತು ಕೊಡುವುದುಂಟು ತಂದೆಯೇ. ಅವರ ಮನಸ್ಸಿನಲ್ಲಿ ಯಾವ ರೀತಿ ಆಗುತ್ತದೆ ಅನ್ನೋದು ನೀವೊಬ್ಬರೇ ಬಲ್ಲಿರಿ ತಂದೆಯೇ. ಅಪ್ಪ ತಂದೆ ಒಡೆಯನೆ, ಅವರಿಗಾಗುವ ನೋವು ಆ ಸಂಕಟ ನಿಮ್ಮೊಬ್ಬರಿಗೆ ಗೊತ್ತು ತಂದೆಯೇ.
ಯಾಕೆಂದರೆ ಅದೊಂದು ರೋಗದಿಂದ ತಂದೆಯೇ ಅವರು ಯಾರ ಹತ್ರನು ಸೇರದೆ ಒಬ್ಬರೇ ಕಾಲ ಕಳೆಯಬೇಕಾಗಿರ್ತದೆ ತಂದೆಯೇ. ಅದು ನಿಮ್ಮ ಒಬ್ಬರಿಗೆ ಗೊತ್ತು ತಂದೆಯೇ. ಅಪ್ಪ ತಂದೆ ಯೇಸುವೆ, ಆಗಿನ ಕಾಲದಲ್ಲಿ ತಂದೆಯೇ ನಿನಗೆ ವಿಶ್ವಾಸವಿದೆಯಾ? ನಿನಗೆ ಗುಣ ಆಗೋದಕ್ಕೆ ವಿಶ್ವಾಸವಿದೆಯಾ ಅಂತ ಕೇಳಿದ್ದೀರಾ ತಂದೆಯೇ. ಅಪ್ಪ ತಂದೆಯೇ ಒಡೆಯನೇ ಈಗಲೂ ಕೇಳ್ತಿದ್ದಾರ. ಅಪ್ಪ ತಂದೆ ಯಾರೇ ಹತ್ತಿರ ಹೋಗದಿದ್ದರೂ ನೀವು ಹೋಗುತ್ತೀರಾ, ಮುಟ್ಟುತ್ತೀರಾ, ಗುಣಪಡಿಸುತ್ತೀರಾ ತಂದೆಯೇ. ಅಪ್ಪ ತಂದೆಯ ಒಡೆಯನೇ ನಿಮಗೆ ವಿಶ್ವಾಸವಿದೆಯಾ ಅಂತ ಅವಾಗ ಕೇಳಿದಂತೆ ಇವಾಗೆಲ್ಲ ಕೇಳಿರಿ ತಂದೆಯೇ. ಅವರನ್ನು ಗುಣಪಡಿಸಿರಿ ಅಪ್ಪ ತಂದೆ ಒಡೆಯನೇ. ಅವರನ್ನು ಮುಟ್ಟಿರಿ, ಅವರನ್ನು ಆಶೀರ್ವದಿಸಿರಿ ಅಪ್ಪ ತಂದೆ. ಯಾರೇ ಹಿಂಜರಿದರು ನೀವು ಹಿಂಜರಿಯೋದಿಲ್ಲ ತಂದೆಯೇ. ಅದು ಅಂತ ಕಠಿಣವಾದ ರೋಗವಾದರೂ ಕೂಡ ಅದನ್ನು ಕೈಯಲ್ಲಿ ಮುಟ್ಟಿ ವಾಸಿ ಮಾಡೋರು ನೀವು ಒಬ್ಬರೇ ತಂದೆಯೇ. ಅವರನ್ನು ಮುಟ್ಟಿರಿ ಅಪ್ಪ ತಂದೆಯೇ. ಅವರು ಕುಂದು ಹೋಗಿರುವ ಅವರ ಶರೀರವನ್ನು ಬಲಪಡಿಸಿರಿ, ಸ್ವಸ್ಥಪಡಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಸ್ವರ್ಗದಲ್ಲಿರುವ ನನ್ನ ತಂದೆಯ. ಆಮೆನ್. ಆಮೆನ್. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ಈ ಅನುಗ್ರಹಿಸಿದ ಈ ಹೊಸ ದಿನಕ್ಕಾಗಿ ಈ ಜಾವದಲ್ಲಿಯೇ ನಾವೆಲ್ಲರೂ ಪ್ರಾರ್ಥಿಸಲು ಒಂದು ಕುಟುಂಬವಾಗಿ ಒಂದಾಗುವಂತೆ ಮಾಡಿದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ಸಾಂಕ್ರಾಮಿಕ ರೋಗಗಳಿಂದ ನರಳುವವರನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ಈ ಸಾಂಕ್ರಾಮಿಕ ರೋಗಗಳು ಒಬ್ಬರಿಗಿಂದ ಒಬ್ಬರಿಗೆ ಪರಸ್ಪರ ಪ್ರತಿಯೊಬ್ಬರ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಸ್ವಾಮಿ. ಇದರಿಂದ ಎಷ್ಟೋ ಮಕ್ಕಳು ಬೇಸತ್ತು ಹೋಗಿದ್ದಾರೆ ಸ್ವಾಮಿ, ಕಂಗಾಲಾಗಿದ್ದಾರೆ ಸ್ವಾಮಿ. ಈ ಎಲ್ಲ ಮಕ್ಕಳಿಗೂ ಒಳ್ಳೆಯ ಆರೋಗ್ಯವನ್ನು ಕರುಣಿಸಿರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಕೆಮ್ಮು ಜ್ವರದಿಂದ ಕಷ್ಟಪಡುತ್ತಿದ್ದಾರೆ ಸ್ವಾಮಿ. ಎಷ್ಟೋ ಸಣ್ಣ ಸಣ್ಣ ಮಕ್ಕಳು, ವಯಸ್ಕರು ಈ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ನಾವು ತಗೊಳ್ಳುವ ನೀರಿನಿಂದ, ಆಹಾರ ಪಾನೀಯಗಳಿಂದ ಎಷ್ಟೋ ಸಾಂಕ್ರಾಮಿಕ ರೋಗಗಳು ಸಂಭವಿಸುತ್ತಿವೆ ಸ್ವಾಮಿ. ಅಪ್ಪ ತಂದೆ, ನಾವು ಸೇವಿಸುವ ಎಲ್ಲ ಅನ್ನ ಪಾನೀಯಗಳನ್ನು ಆಶೀರ್ವದಿಸಿರಿ ರಾಜ. ಸಾಂಕ್ರಾಮಿಕ ರೋಗಗಳಲ್ಲಿ ಬಳಲುತ್ತಿರುವವರನ್ನು, ಸೇವೆ ಮಾಡುತ್ತಿರುವ ಎಲ್ಲ ವೈದ್ಯರನ್ನು, ದಾದಿಯರನ್ನು ಆಶೀರ್ವದಿಸಿರಿ ರಾಜ. ಈ ಸಾಂಕ್ರಾಮಿಕ ರೋಗದಿಂದಾಗಿ ಊಟ ಮಾಡಲಾಗದೆ, ಸರಿಯಾಗಿ ನಿದ್ರೆ ಇಲ್ಲದೆ ಕಷ್ಟಪಡುವ ಪ್ರತಿಯೊಂದು ಮಕ್ಕಳನ್ನು ಸ್ಪರ್ಶಿಸಿರಿ ಸ್ವಾಮಿ. ನಿಮ್ಮಿಂದ ಅಸಾಧ್ಯವಾದುದು ಯಾವುದಿದೆ ಸ್ವಾಮಿ? ಎಲ್ಲವೂ ಸಾಧ್ಯ ಸ್ವಾಮಿ. ನಿಮ್ಮ ಕರುಣೆಯನ್ನು ಇವರೆಲ್ಲರ ಮೇಲೆ ಸುರಿಸಿರಿ ಸ್ವಾಮಿ. ಪ್ರತಿಯೊಬ್ಬರು ಈ ಸಾಂಕ್ರಾಮಿಕ ರೋಗದಿಂದ ಹೊರಬಂದು ಲವಲವಿಕೆಯಿಂದ ಓಡಾಡುವಂತೆ ಮಾಡಿರಿ ಸ್ವಾಮಿ. ಯಾವುದೇ ಕಾರಣಕ್ಕೂ ಈ ಸಾಂಕ್ರಾಮಿಕ ರೋಗದಿಂದ ನಿರಾಶರಾಗದೆ ನಿಮ್ಮಲ್ಲಿ ಭರವಸೆ ಇಟ್ಟು, ನಂಬಿಕೆ ಇಟ್ಟು ಪ್ರಾರ್ಥಿಸುವ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರ ಕಣ್ಣೀರಿನ ಪ್ರಾರ್ಥನೆಯನ್ನು ಆಲಿಸಿರಿ ಸ್ವಾಮಿ. ಅವರಲ್ಲಿದ್ದ ಎಲ್ಲ ಭಯಗಳನ್ನು ಹೋಗಲಾಡಿಸಿರಿ ಸ್ವಾಮಿ ಎಂದು ಪಿತ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್, 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 ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ, ಕೀರ್ತನೆ 25, 8ನೇ ವಾಕ್ಯ. ಸತ್ಯ ಸ್ವರೂಪನು, ದಯಾವಂತನು ಪ್ರಭು, ದಾರಿ ತಪ್ಪಿದವರಿಗೆ ಬೋಧಕನು ವಿಭು. ಧರ್ಮೋಪದೇಶ ಕಾಂಡ 4, 2ನೇ ವಾಕ್ಯ. ಈ ಆಜ್ಞೆಗಳನ್ನು ನೀವು ಕೈಗೊಳ್ಳಬೇಕೇ ಹೊರತು ಅವುಗಳಿಗೆ ಏನೂ ಕೂಡಿಸಬಾರದು, ಅವುಗಳಿಂದ ಏನೂ ತೆಗೆದು ಬಿಡಬಾರದು. ಯೆಹೋಶುವ 1, 5ನೇ ವಾಕ್ಯ. ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆದು ಬಿಡುವುದಿಲ್ಲ. ಜ್ಞಾನೋಕ್ತಿ 3ನೇ ಅಧ್ಯಾಯ 13ನೇ ವಾಕ್ಯ. ಜ್ಞಾನವನ್ನು ಕಂಡು ಹಿಡಿಯುವವನು ಧನ್ಯನು, ವಿವೇಕವನ್ನು ಗಳಿಸುವವನು ಭಾಗ್ಯವಂತನು. ಧರ್ಮೋಪದೇಶ ಕಾಂಡ 6, 4, 5ನೇ ವಾಕ್ಯ. ನಿನ್ನ ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬರೇ ದೇವರು. ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ,
ಪೂರ್ಣ ಶಕ್ತಿಯಿಂದ ನಿನ್ನ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸು. ಪ್ರಭುವಿನ ವಾಕ್ಯ. ದೇವರಿಗೆ ದೇವರಿಗೆ ಕೃತಜ್ಞತೆ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯಾತೆ, ಈ ದಿನದ ಪ್ರಾರ್ಥನೆ. ಅತಿ ಪೂಜ್ಯರು, ಸರ್ವಶಕ್ತರು, ಸರ್ವೇಶ್ವರರು ಆದ ದೇವರೇ, ನಿಮ್ಮನ್ನು ನಾನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತೇನೆ. ಈ ಬೆಳಗಿನ ಸುಪ್ರಭಾತವು ಸೂರ್ಯೋದಯದೊಂದಿಗೆ ಆರಂಭವಾಗುವ ನನ್ನ ಈ ಜೀವನದ ಪಯಣದಲ್ಲಿ ನನ್ನ ಜೊತೆಗಾರರಾಗಿ ಬನ್ನಿ ಸ್ವಾಮಿ. ನಿಮ್ಮ ನೆರವಿನಿಂದ ಅಲ್ಲದೆ ನಾನು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಕೃಪೆ ಇಲ್ಲದೆ ನಾನು ಮಾಡುವುದೆಲ್ಲವೂ ವ್ಯರ್ಥ. ನಿಮ್ಮ ಜ್ಞಾನವಿಲ್ಲದೆ ನಾನು ಚಿಂತಿಸುವ ಚಿಂತೆಗಳೆಲ್ಲವೂ ಶೂನ್ಯ. ನಾನು ನಾನಾಗಿ ಮಾಡುವುದೆಲ್ಲವೂ ಶೂನ್ಯ. ಆದರೆ ನೀವು ನನ್ನೊಡನೆ ಇದ್ದು ಮಾಡುವುದೆಲ್ಲವೂ ಶಾಶ್ವತ. ದೇವರೇ, ನಿಮ್ಮ ದಾಸಿಯಾದ ನಾನು ನಿಮ್ಮ ಚರಣದಲ್ಲಿ ಕುಳಿತು ನನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ. ಈ ಲೋಕದ ಅನುಭವವು, ಕೌಟುಂಬಿಕ ಅನುಭವವು, ಪ್ರಾಪಂಚಿಕ ಅನುಭವವು, ದೈಹಿಕವಾದ ಅನುಭವವು ಇವೆಲ್ಲವನ್ನು ನನಗೆ ಕೊಟ್ಟು ನನ್ನನ್ನು ಕುಲುಮೆಗೆ ಹಾಕಿ ಕುಟ್ಟಿ ನಿನಗೆ ನೆಚ್ಚಿನ ಮಗುವಾಗಿ ಬಾಳಲು ನನ್ನನ್ನು ನಿಮ್ಮ ಸಾಧನವಾಗಿಸಿದಿರಿ. ಇನ್ನಷ್ಟು ನನ್ನನ್ನು ದೃಢಪಡಿಸಿ ಬಲಪಡಿಸಿರಿ. ನನ್ನನ್ನು ನಿಮ್ಮ ಸಾಧನವಾಗಿ ಉಪಯೋಗಿಸಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಜೀವನವುಳ್ಳ ತಂದೆ. ಆಮೆನ್. ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಸಮಯವಿದು. ಕೈಗಳಲ್ಲಿ ಜಪಸರು ಹಿಡಿದು ಮಂಡಿಯೂರುತ್ತಾ ಪ್ರಾರ್ಥಿಸುವ ಸಮಯವಿದು. ಸಾಂಕ್ರಾಮಿಕ ರೋಗಗಳಲ್ಲಿರುವವರಿಗಾಗಿ ಪ್ರಾರ್ಥಿಸಿ ಎಂದು ವಿನಯಿಸುವ ಸಮಯವಿದು. ವಿಶ್ವಾಸದಲ್ಲಿ, ಭಾರದಲ್ಲಿ ಜಪಸರು ಹಿಡಿದು ಪ್ರಾರ್ಥಿಸೋಣ. ನಿಮ್ಮ ಉತ್ತರವಾಗಿರಲಿ. ಸಂತಾಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ, ಸಾಂಕ್ರಾಮಿಕ ರೋಗದಲ್ಲಿರುವವರಿಗಾಗಿ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ಪ್ರಾರ್ಥಿಸುವ